ಬಂಧುಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳಿರುವಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ, CS ಪೇಪರಲ್ಲಿ ಬರುವಂತಹ, ಅದೇ ರೀತಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತ್ಯಂತ ಹೆಚ್ಚು ಗಮನಿಸಬೇಕಾದಂಥ ವಿಚಾರ, ದಿ ಕರೆಂಟ್ ಅಫೇರ್ಸ್, ಪ್ರಸ್ತುತ ವಿದ್ಯಮಾನಗಳು. ಆ ಪ್ರಸ್ತುತ ವಿದ್ಯಮಾನದಲ್ಲಿ ಬರುವಂತಹ ಅತ್ಯಂತ ಮಹತ್ವಪೂರ್ಣವಾದಂಥ ಒಂದಷ್ಟು ವಿದ್ಯಮಾನ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಅಫೇರ್ಸ್, ಹಣಕಾಸಿನ ವಿದ್ಯಮಾನಗಳು ಅನ್ನುವಂಥದ್ದು, ಹಣಕಾಸಿನ ವ್ಯವಹಾರಗಳು ಅನ್ನುವಂಥದ್ದು. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಸಬ್ ಪಾಯಿಂಟ್ಸ್ಗಳಲ್ಲಿ ಬರುವಂಥ ಕರೆಂಟ್ ಡೆವಲಪ್ಮೆಂಟ್ ಇನ್ ಬ್ಯಾಂಕಿಂಗ್. ಸೊ ಬ್ಯಾಂಕಿಂಗ್ ಸಿಸ್ಟಮ್, ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ ಒಂದು ದೇಶದ ಬೆಳವಣಿಗೆಯ ಮೇಲೆ ಬೆಳಕನ್ನು ಚೆಲ್ಲದಂಥ ಸಂದರ್ಭದಲ್ಲಿ ಅತ್ಯಂತ ಮುಖ್ಯ ಭೂಮಿಕೆಯಲ್ಲಿ ನಾವು ಗಮನಿಸುವಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ ಅದು ಬ್ಯಾಂಕಿಂಗ್ ಸಿಸ್ಟಮ್. ಭಾರತೀಯ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಆಗಿರುವಂತಹ ಮಹತ್ವಪೂರ್ಣವಾದಂಥ ಬದಲಾವಣೆಗಳು ಯಾವುದು, ಅದರ ಜೊತೆಗೆ ಹೆಜ್ಜೆಯನ್ನು ಇಡುವಂತಹ ಒಂದಷ್ಟು ವಿಚಾರಗಳು ಯಾವುದು, ಅದರಲ್ಲಿ ಸಂಬಂಧಪಟ್ಟಂತಹ ಒಂದಷ್ಟು ವಿಚಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕಿದ್ದಾವೆ. ಆ್ಯಂಡ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿರುವಂತಹ ವಿಚಾರ ಯಾವುದು ಅಂತ ಕೇಳಿದ್ರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ ಅಂತ ನಾವೇನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೇವೆ ಅಥವಾ ಶಾರ್ಟ್ ಫಾರ್ಮಲ್ಲಿ ಇದನ್ನು ಕರೀತೇವೆ, ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಅಂತ ಇದನ್ನು ಕನ್ನಡದಲ್ಲಿ ನಾವು ಉಲ್ಲೇಖವನ್ನು ಮಾಡಬಹುದು. ಇಫ್ ಯು ಕಮ್ ವಿತ್ ದಿ ಎಸ್ಟಾಬ್ಲಿಷ್ಮೆಂಟ್, ಈ ಒಂದು ಸೆಬಿ ಅಥವಾ ಈ ಒಂದು ಮಂಡಳಿ ಎಸ್ಟಾಬ್ಲಿಷ್ ಆದದ್ದು ಏಪ್ರಿಲ್ 12, 1992, 1992 ಏಪ್ರಿಲ್ 12ಕ್ಕೆ ಈ ಒಂದು ಮಂಡಳಿಯನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವ ಆ್ಯಕ್ಟ್ ಮುಖಾಂತರ ಅಂತ ಹೇಳಿದ್ರೆ ದಿ Securities and the Exchange Board of India Act 1992, Securities and Exchange Board of India Act 1992ನ ಮುಖಾಂತರವಾಗಿ ಈ ಒಂದು ಮಂಡಳಿಯನ್ನು ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಈ ಒಂದು ಮಂಡಳಿಯ ಕಾರ್ಯರೂಪಗಳು ಯಾವುದು ಅಂತ ನಾವು ಗಮನಿಸುವುದಾದರೆ, ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್ ಇನ್ ಸೆಕ್ಯೂರಿಟೀಸ್ ಆ್ಯಂಡ್ ಟು ಪ್ರಮೋಟ್ ದಿ ಡೆವಲಪ್ಮೆಂಟ್ ಆಫ್ ಆ್ಯಂಡ್ ಟು ರೆಗ್ಯುಲೇಟ್ ದಿ ಸೆಕ್ಯೂರಿಟೀಸ್ ಮಾರ್ಕೆಟ್ ಆ್ಯಂಡ್ ಫಾರ್ ದಿ ಮ್ಯಾಟರ್ಸ್ ಕನೆಕ್ಟೆಡ್ ದೇರ್ ವಿತ್ ಆರ್ ಇನ್ಸಿಡೆಂಟಲ್ ದ್ಯಾರ್ ಟು. ಸೊ ಇದರಲ್ಲಿ ನಾವು ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ಗಮನವನ್ನು ಹರಿಸ್ಬೋದು. ಯಾವುದು ಅಂತ ಕೇಳಿದ್ರೆ, ಒಂದು ಷೇರು ಮಾರುಕಟ್ಟೆಯನ್ನು ಅತ್ಯಂತ ಕ್ರಮಬದ್ಧವಾಗಿರಿಸುವಂಥದ್ದು, ಜೊತೆಗೆ ಬಂಡವಾಳದಾರರನ್ನು ಅತ್ಯಂತ ಸೆಕ್ಯೂರಿಟಿಯನ್ನು ಅಥವಾ ಅವರಿಗೆ ಒಂದಷ್ಟು ಗೈಡ್ಲೈನ್ಸನ್ನು ಅವರನ್ನು ಎಜುಕೇಟ್ ಮಾಡುವಂಥದ್ದು, ಒಂದಷ್ಟು ಕ್ರಮಬದ್ಧತೆಯನ್ನು ಷೇರು ಯಲ್ಲಿ ನಾವು ತರುವಂಥ ವಿಚಾರಗಳನ್ನು ನಾವಿಲ್ಲಿ ಗಮನಿಸಬಹುದು. ಟು ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ದಿ ಇನ್ವೆಸ್ಟರ್ಸ್, ಇವತ್ತಿನ ದಿವಸದಲ್ಲಿ ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಆ ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭಗಳಲ್ಲಿ ಹಲವಾರು ಸಮಯಗಳಲ್ಲಿ ಫ್ರಾಡ್ ಆಗುವಂಥ ಚಾನ್ಸ್ಗಳು ಕೂಡ ಇರ್ತವೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟ್ ಮಾಡುವಂಥ ಟೈಮಲ್ಲಿ ಅತ್ಯಂತ ಸೆಕ್ಯೂರ್ಡ್ ಆದಂಥ ಇನ್ವೆಸ್ಟ್ಮೆಂಟನ್ನು ಫಾಲೋಅಪ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ಯಾರು ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಆ ಬಂಡವಾಳದಾರ ಯಾರಿದ್ದಾನೆ, ಸೊ ಅವನಿಗೆ ಒಂದಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದು, ಆ್ಯಂಡ್ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವ ಜೊತೆಗೆ ಅವನಿಗೆ ಒಂದು ಪ್ರಾಪರ್ ಆದಂತಹ ಪ್ಲ್ಯಾಟ್ಫಾರ್ಮನ್ನು ಕೊಡಬೇಕಾಗತ್ತೆ. ಸೊ ಆ ಪ್ಲ್ಯಾಟ್ಫಾರ್ಮನ್ನು ಕೊಡುವಂಥ ಸಂದರ್ಭಗಳಲ್ಲಿ, ಕ್ರಿಯೇಟ್ ಮಾಡುವಂಥ ಸಂದರ್ಭಗಳಲ್ಲಿ ಸೆಬಿ ತನ್ನ ಕಾರ್ಯಬಾಹುಳ್ಯತೆಯನ್ನು ವಿಸ್ತರಿಸಿಕೊಂಡಿರೋ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಪ್ರಾಪರಾಗಿ ನಾವು ಫಾಲೋಅಪ್ ಮಾಡಿದಾಗ ಯಾವುದೇ ಇನ್ವೆಸ್ಟರ್ ಕೂಡ ಯಾವುದೇ ಭಯವನ್ನು ಹೊಂದಿರದೆ ತಾನು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಸ್ಟಾಕ್ ಎಕ್ಸ್ಚೇಂಜಲ್ಲಿ ಬಂಡವಾಳ ಮಾರುಕಟ್ಟೆ ಅಂತ ನಾವು ಇವತ್ತೇನು ಕರೀತೇವೆ, ಬಹುಶಃ ಇವತ್ತಿನ ಸ್ಪರ್ಧಾತ್ಮಕ ಜಗತ್ತು ಅಂತ ನಾವೇನು ಕರೀತೇವೆ, ಆಧುನಿಕ ಜಗತ್ತು ಅಂತ ನಾವೇನು ಕರೀತೇವೆ, ಎಲ್ಲರೂ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಂದರ್ಭದಲ್ಲಿ ಅತ್ಯಂತ ಸೆಕ್ಯೂರ್ಡ್ ಆದಂಥ ಇನ್ವೆಸ್ಟ್ಮೆಂಟ್ ಸೋರ್ಸನ್ನು ಎಲ್ಲರೂ ಕೂಡ ಬಯಸ್ತಾರೆ. ಆ ಇನ್ವೆಸ್ಟರ್ಸ್ ಯಾವತ್ತೂ ಕೂಡ ನಾವೇನು ಹಣವನ್ನು ಸಂಪಾದಿಸಿದ್ದೇವೆ ಆ ಹಣ ಒಂದೇ ಒಳ್ಳೆಯ ರೀತಿಯಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಆದರೆ ನಮಗೆ ರಿಟರ್ನ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಬರುತ್ತೆ ಅನ್ನುವಂಥದ್ದು ಸಾಮಾನ್ಯವಾಗಿ ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸೊ ಅದಕ್ಕಾಗಿ ಯಾವುದೇ ಇನ್ವೆಸ್ಟರ್ಸಿಗೂ ಕೂಡ ಯಾವುದೇ ಸಮಸ್ಯೆಗಳು ಬರಬಾರ್ದು ಅನ್ನುವಂಥ ದೃಷ್ಟಿಯಿಂದ ಸೆಬಿ ಕಾರ್ಯವನ್ನು ಮುಂದುವರಿಸಿಕೊಂಡು ಬರ್ತಿದೆ. ಸೊ ಇದರ ಒಂದಷ್ಟು ಕೀ ಫಂಕ್ಷನ್ಸ್ಗಳನ್ನು ಅಬ್ಸರ್ವ್ ಮಾಡೋದಾದರೆ, ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ಸ್ ವಿಲ್ ಬಿ ದಿ ಪ್ರೊಟೆಕ್ಟಿಂಗ್ ದಿ ಇನ್ವೆಸ್ಟರ್ಸ್ ಇಂಟ್ರೆಸ್ಟ್. ಸೊ ಬಂಡವಾಳದಾರನ ಸೆಕ್ಯೂರಿಟಿಯನ್ನು ಅವನಿಗೆ ಒಂದಷ್ಟು ಪ್ರೊಟೆಕ್ಷನನ್ನು ಕೊಡುವಂಥ ಕೆಲಸವನ್ನು ಸೆಬಿ ಮಾಡುತ್ತೆ. ಸೊ ಇಫ್ ಯು ಕಮ್ ವಿತ್ ಸೆಬಿ ವರ್ಕ್ಸ್ ಟು ಎನ್ಶೂರ್ ದ್ಯಾಟ್ ದಿ ಇನ್ವೆಸ್ಟರ್ಸ್ ಆರ್ ಇನ್ ದಿ ಸೇಫ್ ಗಾರ್ಡೆಡ್ ಫ್ರಮ್ ದಿ ಮಾರ್ಕೆಟ್ ಫ್ರಾಡ್ಸ್ ಆ್ಯಂಡ್ ದಿ ಮಾಲ್ ಪ್ರಾಕ್ಟೀಸಸ್. ಇಟ್ ಸೆಟ್ ದಿ ರೆಗ್ಯುಲೇಷನ್ಸ್ ಟು ಪ್ರೊಟೆಕ್ಟ್ ದಿ ಇನ್ವೆಸ್ಟರ್ಸ್ ರೈಟ್ಸ್ ಆ್ಯಂಡ್ ದಿ ಎಜುಕೇಟ್ಸ್ ದೆಮ್ ಟು ಮೇಕ್ ಇನ್ಫಾರ್ಮ್ಡ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್. ಸೊ ಈ ಸೆಬಿ ಏನು ಮಾಡುತ್ತೆ ಅಂತ ಕೇಳಿದ್ರೆ, ಇನ್ವೆಸ್ಟರ್ಸಲ್ಲಿ ಒಂದಷ್ಟು ಅವೇರ್ನೆಸ್
ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಡುತ್ತೆ, ಅವರಿಗೆ ಒಂದಷ್ಟು ಎಜುಕೇಷನನ್ನು ಕೊಡುತ್ತೆ. ನೀನು ಈ ರೀತಿಯಾಗಿ ಇನ್ವೆಸ್ಟ್ಮೆಂಟನ್ನು ಮಾಡು, ಸೊ ಅಥವಾ ಈ ರೀತಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನಿನಗೆ ರಿಟರ್ನ್ಸ್ಗಳು ಜಾಸ್ತಿ ಬರುತ್ತೆ, ಅಥವಾ ಈ ರೀತಿ ಇನ್ವೆಸ್ಟ್ಮೆಂಟನ್ನು ಮಾತ್ರ ಮಾಡಬೇಕು, ಇದರಲ್ಲಿ ಒಂದಷ್ಟು ಈ ರೀತಿಯಾದಂಥ ಸಮಸ್ಯೆಗಳು ಬರುವಂಥ ಚಾನ್ಸ್ಗಳಿರ್ತವೆ, ಈ ರೀತಿ ಫ್ರಾಡ್ಗಳಾಗುವಂಥ ಚಾನ್ಸ್ಗಳಿರ್ತವೆ. ಅಂಥ ಚಾನ್ಸಸ್ಗಳಿಂದ ನೀನು ಹೊರಗಡೆ ನಿಂತಾಗ ಮಾತ್ರ ನಿನ್ನ ಏನು ಕಷ್ಟದ ಗಳಿಕೆಗೆ ಏನಿರುತ್ತೆ ಸೊ ಅದನ್ನು ನೀನು ಸೆಕ್ಯೂರ್ ಆಗಿ ಫಾಲೋ ಅಪ್ ಮಾಡಬಹುದು ಅನ್ನುವಂಥದ್ದು, ಅಥವಾ ಸೆಕ್ಯೂರ್ ಆಗಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ಅನ್ನುವಂಥದ್ದನ್ನು ಈ ಸೆಬಿ ಅಥವಾ ಈ ಒಂದು ಭದ್ರತಾ ಮಂಡಳಿ ಹೇಳ್ಕೊಡುತ್ತೆ, ಅಥವಾ ಅದರ ಕೀ ಫಂಕ್ಷನ್ಸ್ ಆಗಿರುತ್ತೆ. ಆ್ಯಂಡ್ ಇಫ್ ಯು ಕಮ್ ವಿತ್ ದಿ ಸೆಕೆಂಡ್ ಇನ್ ದ್ಯಾಟ್, ರೆಗ್ಯುಲೇಟಿಂಗ್ ದಿ ಸೆಕ್ಯೂರಿಟೀಸ್ ಮಾರ್ಕೆಟ್, ಬಂಡವಾಳ ಮಾರುಕಟ್ಟೆಯ ಒಂದು ನಿರ್ದಿಷ್ಟವಾದಂಥ ರೂಪುರೇಷೆಗಳನ್ನು ಈ ಸೆಬಿ ನಿರ್ಮಿಸಿಕೊಡುತ್ತೆ. ಸೆಬಿ ಹ್ಯಾಸ್ ದಿ ಅಥಾರಿಟಿ ಟು ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟ್ ದಿ ವೇರಿಯಸ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಸಚ್ ಆಸ್ ಅ ಸ್ಟಾಕ್ ಎಕ್ಸ್ಚೇಂಜಸ್, ಬ್ರೋಕರ್ಸ್, ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಇಂಟರ್ಮೀಡಿಯರೀಸ್. ಸೊ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಅವರ ರಿಜಿಸ್ಟ್ರೇಷನ್ಸನ್ನು ಮಾಡುವಂಥ ಟೈಮಲ್ಲಿಂದ ಹಿಡಿದು ಆ ಇನ್ವೆಸ್ಟ್ಮೆಂಟ್ ಪ್ರೊಸೆಸ್ಸು ಇನ್ನೊಂದು ಮತ್ತೊಂದು ಆ ಎಲ್ಲ ಕೆಲಸಗಳನ್ನು ಕೂಡ ಸೆಬಿ ಗಮನಿಸ್ತಾ ಇರುತ್ತೆ. ಕಾಲಕಾಲಕ್ಕೆ ಅದರದ್ದೇ ಆದಂತಹ ಒಂದಷ್ಟು ಗೈಡ್ಲೈನ್ಸನ್ನು, ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು, ಒಂದಷ್ಟು ಫ್ರೇಮ್ವರ್ಕನ್ನು ಸೆಬಿ ನಿರ್ಮಿಸಿಕೊಡುತ್ತೆ. ಆ್ಯಂಡ್ ದಿಸ್ ರೆಗ್ಯುಲೇಷನ್ಸ್ ಎನ್ಶೂರ್ಸ್ ದ್ಯಾಟ್ ಆಲ್ ಎಂಟಿಟೀಸ್ ಅದೇರ್ ಟು ಫೇರ್ ಪ್ರಾಕ್ಟೀಸಸ್ ಆ್ಯಂಡ್ ದಿ ಸ್ಟ್ಯಾಂಡರ್ಡ್ಸ್. ಎಲ್ಲರೂ ಕೂಡ ಪ್ರಾಪರ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಏನು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಅಥವಾ ಟ್ರಾನ್ಸ್ಪರೆಂಟ್ ಆದಂಥ ವ್ಯವಹಾರಗಳನ್ನು ನಡೆಸುವಂಥದ್ದು, ಆದಷ್ಟು ಫ್ರಾಡುಲೆಂಟ್ ಎಲಿಮೆಂಟ್ಸ್ಗಳಿಂದ ಹೊರಗಡೆ ಆ ಇನ್ವೆಸ್ಟರ್ಸನ್ನು ತರುವಂಥ ಕೆಲಸವನ್ನು, ಅವರಿಗೆ ಒಂದಷ್ಟು ಎಜುಕೇಷನ್ಸನ್ನು ಆ್ಯಸ್ ವೆಲ್ ಆಸ್ ದಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಸೆಬಿ ಮಾಡುತ್ತೆ ಅನ್ನುವಂಥದ್ದು. ಆ್ಯಂಡ್ ಇಫ್ ಯು ಕಮ್ ವಿತ್ ದಿ ಥರ್ಡ್ ಪಾಯಿಂಟ್, ಪ್ರಮೋಟಿಂಗ್ ದಿ ಮಾರ್ಕೆಟ್ ಡೆವಲಪ್ಮೆಂಟ್. ಕೇವಲ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿದರೆ ಸಾಕಾಗೋದಿಲ್ಲ, ಆ ಮಾರ್ಕೆಟ್ನ ಡೆವಲಪ್ಮೆಂಟ್ ಆಗುವಂಥ ಟೈಮಲ್ಲಿ ಕೂಡ ಸೆಬಿ ತನ್ನ ಕೆಲಸವನ್ನು ಮಾಡುತ್ತೆ. ಸೆಬಿ ಪ್ಲೇಸ್ ಅ ರೋಲ್ ಇನ್ ದಿ ಇಂಟ್ರೊಡಕ್ಷನ್ ಆಫ್ ಆರ್ ಇನ್ ಇಂಟ್ರೊಡ್ಯೂಸಿಂಗ್ ದಿ ನ್ಯೂ ಫೈನಾನ್ಷಿಯಲ್ ಪ್ರಾಡಕ್ಟ್ಸ್, ದಿ ಮಾರ್ಕೆಟ್ ಪ್ರಾಕ್ಟೀಸಸ್ ಆ್ಯಂಡ್ ದಿ technologies that can help India's capital market grow sustainably and ಕಾಂಪಿಟೇಟಿವ್ಲಿ. ಸೊ ಸೆಬಿ ಏನು ಮಾಡುತ್ತೆ, ಈ ಇನ್ವೆಸ್ಟರ್ಸಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ನಮ್ಮ ಜನರ ತಲೆಯಲ್ಲಿ ಏನು ಅಂತ ಕೇಳಿದ್ರೆ, ನಾನು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಮಗೆ ಏನಾದರೂ ಲೈಕ್ ರಿಟರ್ನ್ಸ್ ಬರೋದಿಲ್ವೋ, ಸೊ ಅದರಲ್ಲಿ ನನಗೆ ಫ್ರಾಡ್ ಆಗುವಂಥ ಚಾನ್ಸ್ಗಳು ಜಾಸ್ತಿ ಇರುತ್ತೋ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿ ಇವತ್ತೇನು ಮಾಡಿದ್ದಾರೆ, ಜನರು ಹೆಚ್ಚಾಗಿ ಇನ್ವೆಸ್ಟ್ಮೆಂಟ್ ಮಾಡುವುದಕ್ಕೆ ಹಿಂಜರಿತಾರೆ. ಆ್ಯಂಡ್ ದೇ ಆರ್ ಗೋ ಆನ್ ಇನ್ವೆಸ್ಟಿಂಗ್ ಇನ್ ಸಮ್ ಏರಿಯಾಸ್ ವೇರ್ ದೇ ಆರ್ ಗೆಟಿಂಗ್ ಅ ಸ್ಮಾಲ್ ರಿಟರ್ನ್ಸ್. ಸೊ ಕೆಲವೊಂದು ಏರಿಯಾಗಳಿರ್ತವೆ, ಅದನ್ನು ಡೆಡ್ ಮನಿ ಅಂತ ಕೂಡ ನಾವು ಅದನ್ನು ಕರಿಬೋದು. ಸೊ ಅಂಥ ಏರಿಯಾಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ, ಅಲ್ಲಿ ರಿಸ್ಕ್ ಇರೋದಿಲ್ಲ ಅಥವಾ ರಿಟರ್ನ್ಸ್ ನಮಗೆ ಸ್ವಲ್ಪ ಬಂದರೆ ಸಾಕಾಗುತ್ತೆ ಅನ್ನುವಂಥದ್ದು. ಸೊ ಅದೇನಾಗುತ್ತೆ, ಇಂಡೈರೆಕ್ಟ್ಲಿ ನಮ್ಮ ಡೆವಲಪ್ಮೆಂಟ್ ಏನಿದೆ ಅದರ ರೇಷಿಯೋಗಳು ರಿಡ್ಯೂಸ್ ಆಗ್ಲಿಕ್ಕೆ ಕೂಡ ರೀಸನ್ ಆಗಿಬಿಡುತ್ತೆ. ಸೊ ಈ ಟೈಮಲ್ಲಿ ಸೆಬಿ ಏನು ಅಂತ ಹೇಳಿದ್ರೆ, ಈ ಮಾರ್ಕೆಟನ್ನು ಅಥವಾ ಸೆಕ್ಯೂರಿಟೀಸ್ ಮಾರ್ಕೆಟ್, ಬಂಡವಾಳ ಮಾರುಕಟ್ಟೆ ಅಂತ ನಾವೇನು ಕರೀತೇವೆ, ಅದರ ಮೇಲೆ ಅದರ ಡೆವಲಪ್ಮೆಂಟಿಗೆ ಬೇಕಾದಂಥ ಪ್ರತಿಯೊಂದು ವ್ಯವಸ್ಥೆಗಳನ್ನು ಕೂಡ ಸೆಬಿ ಮಾಡುತ್ತೆ. ಆ್ಯಂಡ್ ಹೊಸ ಪ್ರಾಡಕ್ಟ್ಗಳನ್ನು ಕೂಡ ಇಂಟ್ರಡ್ಯೂಸ್ ಮಾಡೋದಕ್ಕೆ ಕೂಡ ಒಂದಷ್ಟು ಕೆಲಸವನ್ನು ಸೆಬಿ ಮಾಡುತ್ತೆ. ಆ್ಯಂಡ್ ಮಾರ್ಕೆಟ್ ಪ್ರಾಕ್ಟೀಸ್ಗಳನ್ನು, ಒಂದಷ್ಟು ಟೆಕ್ನಾಲಜಿಕಲ್ ಎಲಿಮೆಂಟ್ಸ್ಗಳನ್ನು ಕೂಡ ನಾವೇನು ಮಾಡ್ಬೋದು ಇವತ್ತು ಗಮನಿಸಬಹುದಾಗಿದೆ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಏನು ಅಂತ ಹೇಳಿದ್ರೆ, ಮೊದಲನೇ ದಿವಸಗಳಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಶೇರ್ಸ್ಗಳಲ್ಲಿ ಅಥವಾ ಸೆಕ್ಯೂರಿಟೀಸ್ಗಳಲ್ಲಿ ಮಾಡಬೇಕು ಅಂತ ಹೇಳಿದ್ರೆ, ನಾವು ಒಂದಷ್ಟು ಏಜೆಂಟ್ಗಳನ್ನು ಅಥವಾ ಬ್ರೋಕರ್ಗಳನ್ನು ಅಥವಾ ಒಂದಷ್ಟು ಅಥರೈಸ್ಡ್ ಸೆಂಟರ್ಗಳಿಗೆ ಮಾತ್ರ ನಾವು ಹೋದಾಗ ಅಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬಹುದು ಆಗಿತ್ತು. ಬಟ್ ಇವತ್ತಿನ ದಿವಸದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಜಂಗಮವಾಣಿ ಅಂತ ನಾವು ಕರೀತೇವೆ, ಮೊಬೈಲ್ನಲ್ಲೂ ಕೂಡ ನಾವೇನು ಮಾಡ್ಬೋದು, ಇನ್ವೆಸ್ಟ್ಮೆಂಟನ್ನು ಮಾಡಬಹುದು, ಬೇರೆ ಬೇರೆ ಕಂಪನಿಯ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬಹುದು. ಈ ಒಂದು ಡೆವಲಪ್ಮೆಂಟಿಗೆ ಮುಖ್ಯ ಕಾರಣ ಯಾವುದು ಅಂತ ಹೇಳಿದ್ರೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಸೊ ಅದರ ಈ ಒಂದು ಸಣ್ಣ ವಿಚಾರದಲ್ಲಿ ನಾವು ಗಮನಿಸಬಹುದು, ಸೆಬಿ ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಇನ್ವೆಸ್ಟ್ಮೆಂಟಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಸೆಬಿ ಕಾರಣ ಆಗಿದೆ ಅನ್ನುವಂಥದ್ದು. ಓಕೆ, ಸೊ ಈ ಒಂದು ವಿಡಿಯೋದಲ್ಲಿ ನೆಕ್ಸ್ಟ್ ಎಲಿಮೆಂಟ್ ಆಗಿ ನಾವು ಡಿಸ್ಕಸ್ ಮಾಡಲಿಕ್ಕಿರುವಂಥದ್ದು, ವಾಟ್ ಅಬೌಟ್ ದಿ ಸ್ಟ್ರಕ್ಚರ್ ಆಫ್ ಸೆಬಿ. ಈ ಒಂದು ಮಂಡಳಿಯ ಒಂದು ಕಮಿಟಿ ಯಾವ ರೀತಿ ಇರುತ್ತೆ, ಆ ಮೆಂಬರ್ಸ್ ಯಾರೆಲ್ಲ ಇದ್ದಾರೆ ಅನ್ನೋದು ಗಮನಿಸೋದಾದ್ರೆ, ಸೆಬಿ ಕನ್ಸಿಸ್ಟ್ of a chairman they nominated by the government of India. ಸೊ ಒಂದು ಫಸ್ಟ್ ಚೇರ್ಪರ್ಸನ್ ಯಾರು ಅಂತ ಕೇಳಿದ್ರೆ ಅಥವಾ ಚೇರ್ಮನ್ ಯಾರು ಅಂತ ಕೇಳಿದ್ರೆ, ಆ ಪರ್ಸನ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ನಾಮಿನೇಟ್ ಆಗಿರುವಂಥ ಪರ್ಸನ್ ಆಗಿರ್ತಾನೆ. ಆ್ಯಂಡ್ 2 members ಫ್ರಮ್ ದಿ ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಸೊ ಫೈನಾನ್ಸ್ ಮಿನಿಸ್ಟ್ರಿಯಿಂದ ಬಂದಿರುವಂಥ 2 ಮೆಂಬರ್ಸ್ಗಳನ್ನು ಅಲ್ಲಿ ನಾವು ಗಮನಿಸಬಹುದು. ಆ್ಯಂಡ್ 1 member ಫ್ರಮ್ ದಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇಲ್ಲಿ ನಾವು ಗಮನಿಸುವುದಾದರೆ ಸೆಬಿ ಮತ್ತು RBI
ಜೊತೆಗೆ ಒಂದು ವ್ಯವಹಾರಗಳನ್ನು ನಡೆಸುತ್ತೆ. ಒಂದು ಹಣಕಾಸಿಗೆ ಸಂಬಂಧಪಟ್ಟಿದ್ದರೆ ಮತ್ತೊಂದು ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟಿರುವಂಥದ್ದು, ಎರಡೂ ಕೂಡ ಜೊತೆಯಾದಾಗ ಭಾರತದ ಡೆವಲಪ್ಮೆಂಟನ್ನು ನಾವು ಕ್ಷಿಪ್ರಗತಿಯಲ್ಲಿ ಸಾಗುವುದನ್ನು ಗಮನಿಸಬಹುದಾಗಿದೆ. ಅದಕ್ಕೋಸ್ಕರ ಒಂದು ಮೆಂಬರನ್ನು RBIನ ಒಂದು ಪರ್ಸನ್ನನ್ನು ಆ್ಯಸ್ ಎ ಮೆಂಬರ್ ಆಗಿದ್ದು ಫಾಲೋ ಅಪ್ ಮಾಡುತ್ತೆ. ಆ್ಯಂಡ್ ದಿ 5 ಮೆಂಬರ್ಸ್ ನಾಮಿನೇಟೆಡ್ ಬೈ ದಿ ಗೌರ್ಮೆಂಟ್. ಸೊ ಆ್ಯಂಡ್ ಎಡಿಷನಲಿ ನಾವೇನು ಗಮನಿಸಬಹುದಾಗುತ್ತೆ ಅಂತ ಹೇಳಿದ್ರೆ 5 ಮೆಂಬರ್ಸ್ಗಳು ಗೌರ್ಮೆಂಟಿಂದ ನಾಮಿನೇಟ್ ಆಗಿರುವಂಥವ್ರು. ಸೊ ಒಂದು ಚೇರ್ಪರ್ಸನ್, ಇಬ್ಬರು ಮೆಂಬರ್ಸ್ ವಿಚ್ ಆರ್ ಫ್ರಮ್ ದಿ ಬ್ಯಾಕ್ಗ್ರೌಂಡ್ ಆಫ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್, ಆ್ಯಂಡ್ 1 member who is from the Reserve Bank of India, and the 5 members which are also nominated by the governments. And if you come with the key regulations, ಸೊ ಏನೆಲ್ಲ ರೆಗ್ಯುಲೇಷನ್ಸ್ಗಳನ್ನು RBI ಮಾಡಿದೆ ಅಥವಾ ಮೇಜರ್ ರೆಗ್ಯುಲೇಷನ್ಸ್ಗಳು ಯಾವುದು ಅಂತ ಹೇಳಿದ್ರೆ, ಸೆಬಿ ರೆಗ್ಯುಲೇಷನ್ಸ್ ಫಾರ್ ದಿ ಟ್ರಾನ್ಸ್ಪರೆನ್ಸಿ ಇನ್ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ಸ್ ಬೈ ಲಿಸ್ಟೆಡ್ ಎಂಟಿಟೀಸ್. ಸೊ ಒಂದು ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸ್ಪರೆನ್ಸಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಬೇಕಾಗಿರುವಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಪ್ರಾಪರ್ ಆಗಿ ಸೆಬಿ ತಗೊಂಡು ಬಂದಿದೆ ಅಂತ ನಾವು ಗಮನಿಸಬಹುದು. ಆ್ಯಂಡ್ ದ ಸೆಕೆಂಡ್ ಒನ್, ಸೆಬಿ ಈಸ್ ರೆಗ್ಯುಲೇಷನ್ಸ್ ಟು ಪ್ರಿವೆಂಟ್ ದಿ ಮಿಸ್ಯೂಸ್ ಆಫ್ ಇನ್ಸೈಡರ್ ಇನ್ಫಾರ್ಮೇಷನ್ಸ್. ಸೊ ಇನ್ಸೈಡರ್ ಇನ್ಫಾರ್ಮೇಷನ್ಸ್ ಆಂತರಿಕ ವ್ಯಾಪಾರ ಅಂತ ನಾವು ಕರೀತೇವೆ, ಆಂತರಿಕ ವ್ಯವಹಾರ ಅಂತ ಕರೀತೇವೆ. ಆದಷ್ಟು ಫ್ರಾಡುಲೆಂಟ್ ಆಕ್ಟಿವಿಟೀಸ್ಗಳನ್ನು ರಿಡ್ಯೂಸ್ ಮಾಡಲಿಕ್ಕೆ ಬೇಕಾದಂಥ ಗೈಡ್ಲೈನ್ಸ್ಗಳನ್ನು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನು ಸೆಬಿ ತರುತ್ತೆ ಅಂತ. ಆ್ಯಂಡ್ ಅಟ್ ಸೇಮ್ ಮೂಮೆಂಟ್ ಇಫ್ ಯು ಕಮ್ ವಿತ್ ದಿ ಥರ್ಡ್ element in that, SEBI regulations for mergers, acquisitions and the share purchase transparency. ಇಲ್ಲೂ ಕೂಡ ನಾವು ಮತ್ತೊಮ್ಮೆ ಏನು ಗಮನಿಸ್ತೇವೆ, ಮರ್ಜರ್ ಅಂತ ಕೇಳಿದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ಎಂಟಿಟಿಗಳು ಮರ್ಜ್ ಆಗುವಂಥದ್ದು. ಅಕ್ವಿಸಿಷನ್ ಅಂತ ಹೇಳಿದ್ರೆ ಒಂದು ಎಂಟಿಟಿ, ಬಿಸ್ನೆಸ್ ಎಂಟಿಟಿ ಇನ್ನೊಂದು ಬಿಸ್ನೆಸ್ ಎಂಟಿಟಿಯನ್ನು ಪರ್ಚೇಸ್ ಮಾಡುವಂಥದ್ದು. ಆ್ಯಂಡ್ ಸೇಮ್ ಮೂಮೆಂಟ್ ಇಫ್ ಯು ಕಮ್ ವಿತ್ ದಿ ಥರ್ಡ್ ಎಲಿಮೆಂಟ್ ಇನ್ ದ್ಯಾಟ್, ಶೇರ್ ಪರ್ಚೇಸ್. ಸೊ ಈ 3 ಎಲಿಮೆಂಟ್ಗಳಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ಅಥವಾ ಕ್ಲಿಯರೆನ್ಸಿಯನ್ನು, ಸೊ A to Z ವ್ಯವಹಾರಗಳೇನಿದ್ದಾವೆ ಅದೆಲ್ಲವೂ ಕೂಡ ಪಬ್ಲಿಕ್ಗೆ ವ್ಯೂ ಆಗುವಂಥ ರೀತಿಯಲ್ಲಿ ಕೊಡಲಿಕ್ಕೆ, ಆ ವ್ಯವಹಾರಗಳನ್ನು ಫಾಲೋ ಅಪ್ ಮಾಡಲಿಕ್ಕೆ ಸೆಬಿ ಗೈಡ್ಲೈನ್ಸನ್ನು ನಾವು ಗಮನಿಸಬಹುದಾಗಿದೆ. ಸೊ ಇದಿಷ್ಟು ವಿಚಾರಗಳನ್ನು ನಾವು ಗಮನಿಸೋದಾದರೆ, ವಾಟ್ ಅಬೌಟ್ ದಿ ಇಂಪ್ಯಾಕ್ಟ್ ಆಫ್ ಸೆಬಿ? ಸೊ ಸೆಬಿ ಇರುವುದರಿಂದ ಏನೆಲ್ಲ ಸಾಧ್ಯತೆಗಳು ಆಯಿತು ಅಂತ ಕೇಳಿದ್ರೆ, ಭಾರತದ ವ್ಯವಹಾರದಲ್ಲಿ ಅಥವಾ ಭಾರತದ ಆರ್ಥಿಕತೆಯ ಮೇಲೆ, ಭಾರತೀಯ ಬಂಡವಾಳ ಮಾರುಕಟ್ಟೆಯ ಮೇಲೆ ಅಂತ ಗಮನಿಸೋದಾದರೆ, ಸೆಬಿ ಹ್ಯಾಸ್ ಬೀನ್ pivotal in the reforming India's securities market by implementing strict regulations. It has enhanced investors' confidence, reduced the fraud, and brought more transparency and accountability among listed companies, thereby strengthening the financial systems. So ಆದಷ್ಟು ಟ್ರಾನ್ಸ್ಪರೆನ್ಸಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಇನ್ವೆಸ್ಟರ್ಸಲ್ಲಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡುವಂಥದ್ದು, ಆಸ್ ವೆಲ್ ಆಸ್ ಒಂದಷ್ಟು ಡೆವಲಪ್ಮೆಂಟನ್ನು ಶೇರ್ ಮಾರುಕಟ್ಟೆಯಲ್ಲಿ ಅಥವಾ ಬಂಡವಾಳ ಮಾರುಕಟ್ಟೆಯಲ್ಲಿ ನಿರ್ಮಿಸುವುದರ ಮೂಲಕವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯ ಮೇಲೆ ಅತ್ಯಂತ ಹೆಚ್ಚು ಒಂದು ಇಂಪ್ಯಾಕ್ಟನ್ನು ಬೀರಿರುವಂಥದ್ದು ಸೆಬಿ. ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇದನ್ನು ಹೇಳೋದಾದರೆ, ಪ್ರೆಸೆಂಟ್ ಆಗಿ ಸೆಬಿಯ ಆಕ್ಟಿವಿಟೀಸ್ಗಳು ಏನು ಅಂತ ಹೇಳಿದ್ರೆ, ಸೆಕ್ಯೂರಿಟೀಸ್ಗೆ ಸಂಬಂಧಪಟ್ಟದ್ದು ಆ್ಯಂಡ್ ಎಕ್ಸ್ಚೇಂಜ್ಗೆ ಸಂಬಂಧಪಟ್ಟಂಥ ಒಂದಷ್ಟು ವ್ಯವಹಾರಗಳನ್ನು ಸೆಬಿ ನೋಡ್ಕೊಳ್ತಾ ಬರ್ತಾ ಇದೆ. ದಿ ಕರೆಂಟ್ ಡೆವಲಪ್ಮೆಂಟ್ ಇನ್ ದಿ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಸೆಬಿಯನ್ನು ಅತ್ಯಂತ ಹೆಚ್ಚು ಮಹತ್ವಪೂರ್ಣವಾಗಿರುವಂಥ ಟಾಪಿಕ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಆ್ಯಂಡ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಆಲ್ಸೋ. ಸೊ ಎಕ್ಸಾಮಲ್ಲಿ ಪ್ರತಿ ವರ್ಷ ಪ್ರತಿ ಕ್ವಶನ್ ಪೇಪರನ್ನು ನೀವು ಅಬ್ಸರ್ವ್ ಮಾಡೋದಾದರೆ 1, 2, 3 ಕ್ವಶನ್ಸ್ಗಳು ಕನ್ಫರ್ಮ್ ಆಗಿ ನಮಗೆ ಸೆಬಿಯಲ್ಲಿ ಕೇಳ್ತಾರೆ. ಆ ಸೆಬಿಯ ಫಂಕ್ಷನ್ಸ್ಗಳು ಯಾವುದು, ಅದರ ರೆಗ್ಯುಲೇಷನ್ಸ್ಗಳು ಯಾವುದು, ಅಥವಾ ಅದರ ಮೆಂಬರ್ಸ್, ಪ್ರೆಸೆಂಟ್ ಮೆಂಬರ್ಸ್ಗಳು ಯಾರು ಅನ್ನೋದ್ರ ಕುರಿತಾದಂಥ ಕ್ವಶನ್ಸ್ಗಳನ್ನು ರಿಪೀಟೆಡ್ ಆಗಿ ನಾವು ಈ ಒಂದು ಎಕ್ಸಾಮಿನೇಷನ್ಸಲ್ಲಿ ಗಮನಿಸಬಹುದಾಗಿದೆ. ಸೊ ಮತ್ತೊಮ್ಮೆ ಬಂಧುಗಳೇ, ವೇರಿಚ್ ಅಕಾಡೆಮಿ ಇವತ್ತಿನ ದಿವಸದಲ್ಲಿ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಬೇಡಿಕೆ ಇರುವಂತಹ ಕೋರ್ಸ್ಗಳಾದಂತಹ CA, CS, CMA ಕುರಿತಾದಂತಹ ಮಾಹಿತಿಗಳನ್ನು, ಅದಕ್ಕೆ ಬೇಕಿರುವಂತಹ ತರಬೇತಿಯನ್ನು ಕೊಡುವಂತಹ ಸಂಸ್ಥೆಯಾಗಿದ್ದು, ನಿಮಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಬೇಕಿದ್ದಲ್ಲಿ ಈ ಕೋರ್ಸ್ಗಳಿಗೆ ಸಂಬಂಧಪಟ್ಟದ್ದು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಲ್ಲಿ ನಿಮಗೆ ವ್ಯವಸ್ಥಿತವಾದಂತಹ ಈ ಕೋರ್ಸಿಗೆ ಸಂಬಂಧಪಟ್ಟ ತರಬೇತಿಗಳು ಯಾವ ರೀತಿ ಇರುತ್ತೆ, ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಲಿಕ್ಕೆ ಬೇಕಿರುವಂತಹ ಸಂಬಂಧಪಟ್ಟಂಥ ವಿಚಾರಗಳನ್ನು ಈ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಜೊತೆಗೆ ಹಂಚಿಕೊಳ್ಳಲಿಕ್ಕಿದ್ದಾವೆ. ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅನ್ನುವಂತಹ ಮತ್ತೊಂದು ಸಲ ನಿಮ್ಮ ಜೊತೆಗೆ ಕೇಳ್ಕೊಳ್ತಾ ಈ ಒಂದು ವಿಡಿಯೋಗೆ ಪೂರ್ಣ ವಿರಾಮದ ಚುಕ್ಕೆಯನ್ನು ಇಡ್ತಾ ಇದ್ದೇವೆ. ನಮಸ್ಕಾರ.